ಇವತ್ತು ಇಸ್ಕಾನ್ ಟೆಂಪಲ್ ಅಲ್ಲಿ ನನ್ನ ಫೋನ್ ಕಿತ್ಕೊಂಡ್ಬಿಟ್ರು. ಹಾಯ್, ಇವತ್ತು ನಾನು ನಮ್ಮ ಫ್ರೆಂಡ್ಸು ಇಸ್ಕಾನ್ಗೆ ಹೋಗ್ತಿದ್ದೀವಿ. ಅದಕ್ಕೆ ನಾನು ಬೆಳಗ್ಗೆ 8:15ಗೆ ಕೋಲಾರಲ್ಲಿ ಫ್ರೆಂಡ್ಸ್ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಎಲ್ಲರೂ ಬಂದರು. ಫಾರ್ಮಾಲಿಟಿಗೋಸ್ಕರ ಶೇಕ್ ಹ್ಯಾಂಡ್ ಮಾಡ್ಕೊಂಡ್ವಿ. ಕೋಲಾರ ಟು ಬ್ಯಾಂಗ್ಳೂರ್ ಡೈರೆಕ್ಟ್ ಬಸ್ ಹತ್ತಿದ್ವಿ. ಡ್ರೈವರ್ ಎಲ್ಲೆಲ್ಲೋ ಸುತ್ತಿ ನಮಗೆ ವಿಧಾನಸೌಧ ದರ್ಶನ ಮಾಡಿಸ್ಬಿಟ್ರು. ನಾವು ಯಾವತ್ತೂ ನೋಡಿಲ್ಲ ಅಂತ ಕಣ್ ತುಂಬ್ಕೊಂಡ್ಬಿಟ್ವಿ. ಇದನ್ನ ನೋಡಿದ್ಮೇಲೆ ನಮ್ಮ ದೇಶದ ಬಗ್ಗೆ ಸ್ವಲ್ಪ ಹೆಮ್ಮೆ ಅನಿಸ್ತು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇವ್ರಿಗೆ ಮನೇಲಿ ರೆಡಿ ಆಗಕ್ಕೆ ಟೈಮ್ ಇರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಬಸ್ಸಲ್ಲಿ ರೆಡಿ ಆಗ್ತಾವ್ರೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಮತ್ತೆ ಮೆಜೆಸ್ಟಿಕ್ಗೆ ಹೋಗಿ ಕೆಂಪೇಗೌಡ ಮೆಟ್ರೋ ಸ್ಟೇಷನ್ಗೆ ಹೋಗಿ ಟಿಕೆಟ್ ತಗೊಂಡ್ವಿ ಮಹಾಲಕ್ಷ್ಮಿಗೆ. ಮೆಟ್ರೋ ಬಂತು, ನಾವು ಹತ್ಕೊಂಡು ಹೋದ್ವಿ. ಇವಾಗ ಇಸ್ಕಾನ್ ಹತ್ರ ಇದ್ದೀವಿ. ಟೆಂಪಲ್ ಒಳಗಡೆ ಹೋದ್ವಿ. ಟೆಂಪಲ್ ಒಳಗಡೆ ಫೋಟೋಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಬೋರ್ಡ್ ಹಾಕಿದ್ದಾರೆ. ಆದ್ರೂ ಆ ರೂಲ್ಸ್ ಎಲ್ಲ ನಾವು ಫಾಲೋ ಮಾಡದೆ ವಿಡಿಯೋ ಮಾಡಿದ್ವಿ. ಅವ್ರು ಹಾಕಿರೋದೇನು ಫೋಟೋಸ್ ಹಿಡಿಬಾರ್ದು ಅಂತ, ಅದಕ್ಕೆ ನಾವು ವಿಡಿಯೋ ಮಾಡ್ಕೊಂಡ್ವಿ. ನಾವು ವಿಡಿಯೋ ಮಾಡಿದ್ ನೋಡ್ಬಿಟ್ಟು ನಮ್ಮ ಫೋನ್ ಕಿತ್ಕೊಂಡ್ಬಿಟ್ರು. ನಿಜ ಅನ್ಕೊಂಡ್ಬಿಟ್ರಾ? ಆಕ್ಚುಲಿ ಇದೆಲ್ಲ ಏನಿಲ್ಲ, ವಿಡಿಯೋ ಮಾಡಿ ಸಿಕ್ಕಾಕೊಂಡ್ವಿ, ಬಟ್ ಫೋನ್ ಕಿತ್ಕೊಂಡಿಲ್ಲ. ಆದ್ರೆ ಅಲ್ಲಿಂದ ಪೂಜಾರಿ ರಿಯಾಕ್ಷನ್ ಹಿಂಗಿತ್ತು. ಹಿಂದೆ ಯಾರೋ ಅದು, ಅದಕ್ಕೆ ಫೋನ್ ಬ್ಯಾಗಲ್ಲಿ ಹಾಕ್ಬಿಟ್ವಿ. ಬಟ್ ಕೃಷ್ಣನ ದರ್ಶನ ಮಾತ್ರ ಚೆನ್ನಾಗಾಯಿತು. ನೆಮ್ಮದಿಯಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಮತ್ತೆ ಹೊರಗಡೆ ಬಂದ್ವಿ. ಹೊರಗಡೆ ಪ್ರಸಾದ ಕೊಡ್ತಾ ಇದ್ರು, ತಗೊಂಡು ತಿಂದ್ವಿ. ಪ್ರಸಾದ ಅಂತಾನೆ ನಿನ್ನೆ ವಿಡಿಯೋ ನೆನ್ಪು ಮಾಡ್ಕೋಬೇಡ್ರಿ. ಮತ್ತೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗೋವಾಗ ಇಲ್ಲಿ ಯಾವುದೋ ಒಂದು ಆಂಟಿ ನೋಡಿದೆ. ಹಿಂದೆಯಿಂದ ನೋಡೋಕ್ಕೇನೋ ಸೂಪರ್, ಬಟ್ ಮುಂದೆಯಿಂದ ಯಾರಲ್ಲ ಅವಳು? ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಈ ಟೆಂಪಲ್ ಬಗ್ಗೆ ಕಂಪ್ಲೀಟ್ ವ್ಲಾಗ್ ನಮ್ಮ ಚಾನಲಲ್ಲಿ ನಾಳೆ ಬರುತ್ತೆ. ನೋಡಬೇಕು ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಇವತ್ತಿನ ಟೆಂಪಲ್ ವಿಸಿಟಿಂಗ್ ನಮ್ಮ ಫ್ರೆಂಡ್ಸ್ ಜೊತೆ ಸಖತ್ತಾಗಿತ್ತು. ಸೊ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಅಲೆಮಾರಿ ಕತೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮತ್ತೆ, ಧನ್ಯವಾದಗಳು.